ಯವ್ವ ಯವ್ವ ಏವಿ ತಲೆ ನೋಯ್ತೈತಲ್ಲಪ್ಪ. ಗ್ರೀಸು 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 ಯೋ ದಡ್ ನನ್ನ ಮಗನೇ, ಫಸ್ಟ್ ನೈಟ್ನಾಗೆ ಯಾವನಾದ್ರೂ ಈಟೊಂದು ಕುಡಿತಾನಿಲ್ಲ. ಓಲಿ ಪುಟ್ಲ, ಗ್ರೀಸು ಈಗ ನಿನ್ ಎಂಡ್ರು, ನೀನು ಅವಳ ಗಂಡ. ಇನ್ಮ್ಯಾಕೆ ಯಾವಾಗ ಬೇಕೋ ಅವಾಗ ಅವಳನ್ನ ನೋಡ್ಬೋದು, ಅವಳ ಜೊತೆ ಮಾತಾಡ್ಬೋದು. ಅವಳ ಇನ್ಮ್ಯಾಕ್ ಜಾಸ್ತಿ ಕುಡಿಬಾರ್ದು ಕಳ್ಳ. ಗ್ರೀಸು, ಈ ಘಮ ನೀನು, ಈ ದಿನಕ್ಕೋಸ್ಕರ ನಾನು 8 ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ. 8 ದಿನ ನಾನು ನಿನ್ನನ್ನು ನೋಡಿದ ರೀತಿನೇ ಬ್ಯಾರೆ. ಇನ್ನು ಮ್ಯಾಗೆ ನಾನು ನಿನ್ನನ್ನು ನೋಡೋ ರೀತಿನೇ ಬ್ಯಾರೆ. ಐಶು 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 ಅದೇ ಐಶು ಎಲ್ಲೋ? ಐಶ್ವರ್ಯ ಅವರು ಮನೇಲಿಲ್ಲಮ್ಮ. ಮನೇಲಿಲ್ಲ ಅಂದ್ರೆ ಎಲ್ಲೋ ಹೋದ್ಲು? ಅದು ಅವ್ರಿಗೆ ರಾತ್ರಿಯಿಂದ ತಲೆನೋವಿತ್ತು. ಮಾತ್ರೆ ತಗೊಂಡ್ರು ತಲೆನೋವು ಹೋಗಿರಲಿಲ್ಲ. ಬೆಳಿಗ್ಗೆ ತಲೆನೋವು ಜಾಸ್ತಿ ಆಗಿದೆ, ವಾಮಿಟ್ ಸೆನ್ಸೇಷನ್ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದಾರಮ್ಮ. ಹೌದೇನೋ? ಇಷ್ಟೆಲ್ಲ ಆದ್ರೂ ನೀನು ನನ್ಗೆ ಯಾಕೆ ಹೇಳಲಿಲ್ಲ? ಅವಳು ಒಬ್ಬಳನ್ನೇ ಕಳ್ಸಿದ್ಯಲ್ಲೋ, ನೀನಾದ್ರೂ ಜೊತೆಗೆ ಹೋಗ್ಬೇಕು ತಾನೆ. ಸಾರಿ, ನನ್ಗೆ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ತಾನೆ. ನಾನು ಅದನ್ನೇ ಹೇಳ್ದಮ್ಮ. ಆದರೆ ಮೊದಲೇ ನೀವೆಲ್ಲ ಬೇಜಾರಲ್ಲಿದ್ದೀರಾ, ಮತ್ತೆ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಅವರೇ ಹೋದ್ರು. ಹುಚ್ಚುಡ್ಗಿ, ಶಿವರುದ್ರಪ್ಪನವ್ರಂಥ ಶ್ರೀಮಂತರ ಮನೇಲಿ ಬೆಳೆದ್ರೂ ನಮ್ಗೆ ಎಷ್ಟು ಬೇಗ ಹೊಂದ್ಕೊಂಡ್ಲು ನೋಡು. ಎಲ್ಲರೂ ಬಗ್ಗೆನೂ ಯೋಚನೆ ಮಾಡ್ತಾಳೆ. ಈ ಮನೆಗೆ ಬಂದ ಮೇಲಿಂದ ಅವಳ ಕೆಲಸನ ಅವಳೇ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಳೆ. ಹ್ಞೂ ಅಮ್ಮ. ಹೆಣ್ಮಕ್ಳು ಹುಟ್ಟಿದ ಮನೇಲಿ ಹೇಗೆ ಇದ್ದರೂ ಹೊಕ್ಕಿದ ಮನೇಲಿ ಎಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ. ಹೋಗಲೇಬೇಕಲ್ಲ. ಸರಿ ಬಿಡು. ಶೀನಿಯಲ್ಲಿ ಅವನಿನ್ನೂ ಪೇಪರ್ ಓದಾಗಿದ್ದು ಮುಗ್ದಿಲ್ವಂತ? ಗೊತ್ತಿಲ್ಲ ಅತ್ತೆ. ಪೇಪರ್ ಓದ್ತಿರೋರು ತಲೆನೇ ಎತ್ತಾ ಇಲ್ಲ. ನಾನು ಅವಾಗಲಿಂದ ಊಟಕ್ಕೆ ಬನ್ನಿ ಅಂತ ಕರೀತಾನೇ ಇದ್ದೀನಿ, ಯಾವುದೂ ಕಿವಿ ಮೇಲೆ ಹಾಕೋತಾ ಇಲ್ಲ. ಗ್ರೀಷ್ಮನ್ ಮೇಲಿರೋ ಸಿಟ್ಟು ಬೇಜಾರ್ಗೆ ಊಟ ತಿಂಡಿ ಬಿಟ್ಟು ಕೂತ್ರೆ ಹೇಗೆ ಅತ್ತೆ? ಹೀಗೆ ಆದರೆ ಅವ್ರ ಆರೋಗ್ಯದ ಕತೆ ಏನು? ನಂಗಂತೂ ತುಂಬ ಭಯ ಆಗ್ತಿದೆ. ನಮ್ಮ ಮನೆ ಹಿಡ್ದಿರೋ ಈ ಗ್ರಹಚಾರ ಯಾವಾಗ ಬಿಟ್ಟು ಹೋಗುತ್ತೋ ಏನೋ, ಮುಂದೆ ಏನಾಗುತ್ತೋ ಏನೋ ಅಂತ ನೆನೆಸ್ಕೊಂಡ್ರೇ ಭಯ ಆಗ್ತಿದೆ ನನಗೆ. ಅಜ್ಜಿ, ನಾವು ನಿನ್ನೆ ದಿನಕ್ಕೆ ವಾಪಸ್ ಹೋಗಿ ಯಾವ್ದನ್ನೂ ಸರಿ ಮಾಡೋಕ್ಕಾಗಲ್ಲಲ್ಲ. ಅಂದಮೇಲೆ ಸುಮ್ಮನೆ ಇರಬೇಕು. ಇದೊಂಥರ ಕೆಟ್ಟ ಟೈಮ್. ಇದು ಕಳೆಯೋ ತನಕ ನಾವು ಸುಮ್ಮನೆ ಇರಬೇಕು.
ನಮ್ಮ ಒಳ್ಳೆ ಟೈಮ್ ಬರುತ್ತೋ ಬರೋದೇ ಇಲ್ವೋ ಒಂದು ಗೊತ್ತಾಗ್ತಿಲ್ಲ ಕಣೋ. ಶನಿಗೂ ಊಟಕ್ಕೆ ಬರೋಕ್ಕೆ ಹೇಳು, ಅವನು ಊಟ ಮಾಡದೆ ಹೋದ್ರೆ ನಾನು ಮಾಡೋದಿಲ್ಲ. ಅತ್ತೆ, ಅವ್ರಿಗೆ ನಾನೇ ತೊಗೊಂಡೋಗಿ ಊಟ ಕೊಡ್ತೀನಿ. ಇಬ್ಬರು ಮಾತ್ರೆ ತಗೋಬೇಕು. ಮೊದಲು ಊಟ ಮಾಡಿ. ರೀ, ಇವತ್ತು ನಮ್ಮ ಗ್ರೀಸ್ ಮನೆಯ ಎಲ್ಲ ಅಡ್ಗೆನೂ ಮಾಡಿರೋದು. ಬೆಳಗ್ಗೆ ಬಿರ್ಬಿರ್ನ ಎದ್ದು ಅಡುಗೆ ಮನೇಲಿ ಒಲೆ ಪೂಜೆ ಮಾಡಿ, ದೇವ್ರ ಪೂಜೆ ಮಾಡಿ, ಇದ್ರ ಜೊತೆಗೆ ಕೀರನು ಮಾಡವಳೆ. ಸಂದಾಕತೆ ಗ್ರೀಸ್ಮವ್ವ, ಘಮ ಘಮ ಅಂತೈತೆ. ಘಮ ಘಮ ಅಂದೆ, ಮತ್ತೆ ಹೊಸ ಮದ್ವಣಗಿತ್ತಿ ಕೈ ರುಚಿನೇ ಹಂಗೆ. ಯಾದ್ರುಕೊಂಡು ಭಯ ಭಕ್ತಿಯಿಂದ ಪಿರೂತಿಯಿಂದ ಮಾಡಿರ್ತಾರಲ್ವೇ, ಹೆಂಗಾಯ್ತದ ಏನು ಅಂತವಾ ಸಂದಾಗಿರ್ಲೇಬೇಕು. ಅದು ಅಲ್ದೆಯ ಗ್ರೀಸ್ಮಿ ಚಿಕ್ಕವಳು, ಆದ್ರೂ ಎಷ್ಟು ಸಂದಾಗ ಅಡುಗೆ ಮಾಡೋಳ ಅಲ್ವೇ. ಅವಳ ಪಾಡಿಗೆ ಅವಳೇ ಎದ್ದು ಯಾರಾದ್ರೂ ಏನು ಹೇಳ್ಕಳ್ದಂಗೆ ಅವಳೊಬ್ಳೆ ಮಾಡವಳೆ. ಅಕ್ಕ ಅನ್ಸ್ಕೊಂಡವಳು ಅವಳಲ್ವಾ, ಅವಳು ನಾವೇ ಎಬ್ಬಿಸ್ಬೇಕಾಗಿತ್ತು. ಗ್ರೀಸ್ ಮನವೇ ಅವಳಂಗೆ ಓದು ಬರೋ ಕಲ್ತವಳಲ್ವೇ. ಎಲ್ಲದಕ್ಕೂ ನಿಷ್ಠೆ ನಿಷ್ಠೆ ಅನ್ನೋದಿರ್ಬೇಕು. ಅಯ್ಯೋ, ಯಾಕಮ್ಮಿ ಗ್ರೀಸ್ಮಿ ಕೂತ್ಕೊಳ್ಳವ, ನೀವ್ ಕೂತ್ಕೊಂಡು ಉಣ್ಣು. ಇನ್ನಿಬ್ರು ಅವಲ್ಲ ದಂಡ ಪಿಂಡುಗಳು ಬಡಿಸ್ತವೆ. ಅಯ್ಯೋ ಬೇಡ ಅತ್ತೆ, ನೀವೆಲ್ಲ ತಿನ್ನಿ. ನಾನು ಮಾಡಿದ ಅಡುಗೆನ ಬೇರೆಯವ್ರಿಗೆ ಬಡಿಸಿದ್ರೆ ನನಗೆ ಸಮಾಧಾನ. ಬೇರೆಯವ್ರು ಬಡಿಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಇದು ನೋಡಿ ನನ್ನ ಸೊಸೆ ಅಂತ ಹೇಳಿದ್ರೆ. ನಾನು ಸೊಸೆಯಾಗಿ ಬರೋಳಿಗೆ ಎಂಥ ಸಂಸ್ಕಾರ ಇರಬೇಕು ಅಂತ ನಾನು ಅನ್ಕೊಂಡಿದ್ನೋ, ನಿನ್ಗೆ ಅವೆಲ್ಲ ಅವೇಕನವ. ಗ್ರೀಸ್ಮಾ, ತಿಂಡಿ ಬೋರ್ ರುಚಿಯಾಗದೆ. ಥ್ಯಾಂಕ್ ಯು ಮಾವಯ್ಯ. ಗ್ರೀಸ್ಮಿ, ತಕ್ಕಳವ. ಇದು ನಾನಿನಿಗೆ ಕೊಡ್ತಿರೋ ಉಡುಗೊರೆ. ಯಾಕೆ ಹೇಳು, ಈ ಸಂದಾಗ ಅಡುಗೆ ಮಾಡಿ ನಮ್ಗೆಲ್ಲ ಬೋಡ್ಸಿದ್ಯಲ್ಲ, ಅದಕ್ಕೆ 15 ಗ್ರಾಮ್ ಐತೆ. ಹುಷಾರು, ಕೈಗೆ ಹಾಕೊಂಡೇ ಇರು. ಬೆಳ್ಳಗಿರೋ ಕೈಗೆ ಸಂದ ಕಾಣ್ತದೆ ಕಣವ.